ನಮಗೆ ಆಲ್ಮೋಸ್ಟ್ ಆಗಿ ಬದ್ರಿನಾಥ್ ದೇವಾಲಯದ ಬಗ್ಗೆ ಮಾಹಿತಿ ಇದೆ. ಈ ಬದ್ರಿನಾಥ್ ದೇವಾಲಯ ಭಗವಂತ ವಿಷ್ಣುವಿನ ವಾಸಸ್ಥಾನ. ಈ ಬದ್ರಿನಾಥ್ ದೇವಾಲಯದ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಬದ್ರಿನಾಥ್ ದೇವಾಲಯ ಒಂದೇ ಅಲ್ಲದೆ ಇನ್ನ 6 ಬದ್ರಿನಾಥ್ ದೇವಾಲಯಗಳು ನಾವು ಈ ಬದ್ರಿನಾಥ್ ದೇವಾಲಯದ ಸುತ್ತಮುತ್ತ ಕಾಣಬಹುದು. ಈ ಟೋಟಲ್ ಆಗಿ ಈ ಬದ್ರಿನಾಥ್ ದೇವಾಲಯಗಳು ಹೇಳಿದಾವೆ, ಇದನ್ನ ಹಿಡ್ಕೊಂಡು ಹೇಳಾಗ್ತವೆ. ಇದನ್ನ ಸಪ್ತ ಬದ್ರಿ ಅಂತ ಕರೀತಾರೆ. ಯಾವ ರೀತಿ ಕೇದಾರ್ನಾಥ್ ದೇವಾಲಯಗಳು 5 ಇದಾವೆ, ಅದೇ ರೀತಿ ಈ ಬದ್ರಿನಾಥ್ ದೇವಾಲಯಗಳು ಹೇಳಿದಾವೆ. ಇದನ್ನ ಸಪ್ತ ಬದ್ರಿ ಅಂತ ಹೇಳ್ತಾರೆ ಅಂತ ಆಗಲೇ ಹೇಳಿದ್ದೆ. ಆ ಸಪ್ತ ಬದ್ರಿ ಅವು 7 ಯಾವ್ಯಾವ ಈ ಬದ್ರಿನಾಥ್ ದೇವಾಲಯ ಹಿಡ್ಕೊಂಡು ಹೇಳಾಗ್ತವೆ, ಅದನ್ನ ಮುಂದೆ ಹೇಳ್ತೀನಿ. ಇವಾಗ ನಾವು ಮೊದಲಿಗೆ ಈ ಬದ್ರಿನಾಥ್ ದೇವಾಲಯದ ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ. ಈ ಬದ್ರಿನಾಥ್ ದೇವಾಲಯ ಉತ್ತರಾಖಂಡ ಚಾರ್ಧಾಮ್ ಯಾತ್ರೆಗಳಲ್ಲಿ ಒಂದಲ್ಲದೆ ನಮ್ಮ ಭಾರತದ 4 ಚಾರ್ಧಾಮ್ ಯಾತ್ರೆಗಳಲ್ಲಿ ಈ ಬದ್ರಿನಾಥ್ ದೇವಾಲಯ ಒಂದಾಗಿದೆ. ಇದು ನಮ್ಮ ಉತ್ತರಾಖಂಡ್ ರಾಜ್ಯದಲ್ಲಿದೆ. ಇದನ್ನ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇಲ್ಲಿ ಬದ್ರಿನಾಥ್ ಅಂದ್ರೆ ವಿಷ್ಣು ಯಾವ ರೀತಿ ಬಂದು ನೆಲೆಸಿದ್ರು ಅಂತ ನೋಡಿದರೆ, ಮೊದಲಿಗೆ ಇಲ್ಲಿ ಪರಮೇಶ್ವರ ಪಾರ್ವತಿ ಈ ಬದ್ರಿನಾಥ್ ಇರುವ ಸ್ಥಳದಲ್ಲಿ ನೆಲೆಸಿರ್ತಾರೆ. ಈ ಸಂದರ್ಭದಲ್ಲಿ ಈ ಸ್ಥಳ ವಿಷ್ಣುವಿನಿಗೆ ಬಹಳ ಇಷ್ಟ ಆಗ್ತದೆ. ಆಗ ವಿಷ್ಣು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಆ ಸ್ಥಳ ಬಿಟ್ಟುಕೊಡಿ ಅಂತ ಕೇಳಿದ್ರೆ ಪರಮಾತ್ಮ ಪಾರ್ವತಿ ಅವರು ಕೇಳಲ್ಲ ಅನ್ನೋ ಕಾರಣಕ್ಕೆ ಒಂದು ಚಿಕ್ಕ ಮಗುವಿನ ರೂಪದಲ್ಲಿ ಹೋಗಿ ಆ ಸ್ಥಳದಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾರೆ. ಆಗ ಪರಶಿವ ಪಾರ್ವತಿ ಆ ಹುಡುಗ ಇರೋ ಸ್ಥಳಕ್ಕೆ ಬಂದು ಸಮಾಧಾನ ಮಾಡಿ ನಿನಗೆ ಏನು ಬೇಕು ಅಂತ ಕೇಳಿದಾಗ, ನನಗೆ ಈ ಸ್ಥಳ ನೀವು ಬಿಟ್ಟು ಕೊಡಬೇಕು ಅಂತ ಮಗುವಿನ ರೂಪದಲ್ಲಿದ್ದ ವಿಷ್ಣು ಕೇಳ್ಕೊಳ್ತಾನೆ. ಆಗ ಪರಶಿವ ಪಾರ್ವತಿ ಆ ಹುಡುಗನಿಗೆ ಆ ಸ್ಥಳವನ್ನ ಬಿಟ್ಟು ಕೊಡ್ತಾರೆ ಅಂತ ಹೇಳಲಾಗ್ತದೆ. ಆಗ ವಿಷ್ಣು ಈ ಸ್ಥಳದಲ್ಲಿ ಬಂದು ನೆಲೆಸ್ತಾರೆ. ಇದು ಆದ್ಮೇಲೆ ಮಹಾಲಕ್ಷ್ಮಿಯು ಸಹಿತ ಇದೇ ಸ್ಥಳದಲ್ಲಿ ಬಂದು ನೆಲೆಸ್ತಾರೆ ಅಂತ ಹೇಳಲಾಗ್ತದೆ. ಇದು ಆಗಿತ್ತು ಬದ್ರಿನಾಥದಲ್ಲಿ ವಿಷ್ಣು ಬಂದು ನೆಲೆಸಿದ ರೀತಿ. ಈ ಬದ್ರಿನಾಥ್ ನಗರಕ್ಕೆ ಬದ್ರಿನಾಥ್ ಅಂತಾನೆ ಯಾಕೆ ಬಂತು, ಹೆಸರು ಯಾಕೆ ಬಂತು, ಮತ್ತು ಈ ದೇವಾಲಯ ಯಾವ ರೀತಿ ನಿರ್ಮಾಣ ಆಯಿತು, ಇಲ್ಲಿ ಮಹಾಲಕ್ಷ್ಮಿ ಯಾವ ರೀತಿ ಬಂದು ನೆಲೆಸಿದ್ರು, ಇನ್ನು ಬಹಳ ದೊಡ್ಡ ಸ್ಟೋರಿ ಈ ದೇವಾಲಯದಿದೆ. ಇವಾಗ ನಾವು ಇನ್ನು ಮಿಕ್ಕಿದ್ದ 6 ಬದ್ರಿಗಳು ಯಾವ್ಯಾವ ಅನ್ನೋದನ್ನ ನೋಡೋಣ. ಆದಿ ಬದ್ರಿ, ಭವಿಷ್ಯ ಬದ್ರಿ, ಯೋಗ ಧ್ಯಾನ ಬದ್ರಿ, ವೃದ್ಧ ಬದ್ರಿ, ಅರ್ಧ ಬದ್ರಿ, ಧ್ಯಾನ ಬದ್ರಿ. ಇದು 6 ಬದ್ರಿ. ಮತ್ತು ಬದ್ರಿನಾಥ್ ದೇವಾಲಯ ಹಿಡ್ಕೊಂಡು 7 ಬದ್ರಿಗಳಾಗ್ತವೆ. ಇದನ್ನ ಸಪ್ತ ಬದ್ರಿ ಅಂತ ಕರೀತಾರೆ. ನಿಮಗೆ ಬದ್ರಿನಾಥ್ ದೇವಾಲಯಕ್ಕೆ ಯಾವ ರೀತಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೋಡಿ. ಮತ್ತು ಈ ಮಿಕ್ಕಿದ 6 ಬದ್ರಿಗಳ ದರ್ಶನ ಮಾಡಲಿಕ್ಕೆ ನಿಮಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಈ 6 ಬದ್ರಿಗಳ ದರ್ಶನವನ್ನು ಯಾವ ರೀತಿ